ಏನಮ್ಮ ಇವತ್ತು ವಿಡಿಯೋ ಮಾಡಕ್ ಒಂದ್ ಮಾತು ಕರ್ದೇ ಇಲ್ಲ. ಏನೋ ಹೋಗಿದ್ದಲ್ಲ ಆಚೆ, ಅದಕ್ಕೇನೋ ಸರಿ ಬರ್ಲಿ ಅಷ್ಟೊತ್ತು ಸ್ವಲ್ಪ ಮಾಡ್ತಾ ಇರೋಣ ಅಂತ ಮಾಡ್ತಾ ಇದ್ದೀನಿ. ಏನ್ ಅಡಿಗೆ ಇವತ್ತು? ಇವತ್ತು ಸಾಂಬಾರ್, ಪಲ್ಯ ಹೇಳ್ತಾರೆ. ಬಾಳೆ ಎಲೆ ಊಟ. ಬಾಳೆ ಎಲೆ. ವಾವ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಕಮಲ ಮನೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಬಾಳೆ ಎಲೆ ಊಟ. ಬಾಳೆ ಎಲೆ ಊಟ ಎಲ್ಲ ಮದುವೆಲೂ ಸಿಗುತ್ತೆ, ಬಟ್ ಮನೇಲಿ ಮಾಡೋದು ಒಂದು ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಇವಾಗ ನಾನು ಪಾಯಸ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಪಾಯಸ? ಯಾವ ಪಾಯಸ? ಗಸಗಸೆ ಪಾಯಸನಾ? ಇಲ್ಲ ಶಾವಿಗೆ ಪಾಯಸ. ಅನಿಲ್ ಶಾವಿಗೆ ಪಾಯಸ. ಬೇಯ್ತಾ ಇದೆ? ಬೆಲ್ಲವರೆಕಾಯಿ ಬೇಯ್ತಾ ಇದೆ. ನಗದು ನೋಡ್ಬೋದಾ? ಅಮ್ಮ ಕೈ ಸುತ್ತಾಯ್ತೆ. ಹೇಳ್ಬೇಕು ತಾನೆ ಬಿಸಿ ಇದೆ ಅಂತ. ಬೇಯ್ತಾ ಇದೆಯಲ್ಲ, ನೋಡಿ ಗೊತ್ತೇ ಆಗಿಲ್ಲ, ಕೈ ಸುಟ್ಕೊಂಡ್ಬಿಟ್ಟೆ ಸುಮ್ಮನೆ. ಇನ್ನೊಂದ್ಸತಿ ಹೇಳು. ಅಡಿಗೆ ಕಲ್ತ್ಕೋಬೇಕು ಅಂತ ಹೇಳೋದು ಅದಕ್ಕೆ. ಯಾಕಂದ್ರೆ ಬಿಸಿ ಇದೆ ತಣ್ಣಗಿದೆ ಅಂತ ನೋಡಕ್ಕಾದ್ರು. ಸರಿ, ಫಸ್ಟ್ ಏನಮ್ಮ ಮಾಡ್ತಾ ಇದೀಯ ಈಗ ಪಾಯಸಕ್ಕೆ? ಹಾಲು ಹಾಕೋಣ. ಓಕೆ. ಹಾಲು ಹಾಕೋಬೋದು. ಹಾಲು ಎಷ್ಟು? ಇಷ್ಟು ಒಂದು ಗ್ಲಾಸ, 2 ಗ್ಲಾಸ? ಒಂದು ಗ್ಲಾಸ್ ಹಾಕೋಬೋದು, 1 ಗ್ಲಾಸ್ ಅಲ್ಲಿ. ಆಮೇಲೆ ನೀರು ಸ್ವಲ್ಪ ಬೇಕಾದ್ರೆ ಹಾಕೋಬೋದು. ಓಕೆ. ಇದ್ಯಾಕಮ್ಮ ಇಷ್ಟೊಂದು ಬೇವು ಹೋಗ್ತಾ ಇದೆಯಾ? ನರ್ವಸ್ಸಾ? ಭಯ ಆಗ್ತಾ ಇದೆ? ಸಿಕ್ಕಾಪಟ್ಟೆ ಅಬ್ಬೆ. ಅರ್ಧಂಬರ್ಧ ಮಳೆ ಬಂದು ನಿಂತ್ರೆ ಹಂಗೆ ಅಬ್ಬೆ. ಇವಾಗ ಸಾವಿಗೆ ಹಾಕೋಣ. ಸಾವಿಗೆ ಹಾಕ್ಬಿಟ್ಟು ಆಮೇಲೆ ಸಕ್ಕರೆ ಹಾಕ್ಬಿಟ್ಟು. ಅದು ಸಾವಿಗೆ ಅಲ್ಲ, ಅದು ಶಾವಿಗೆ. ಸರಿ, ನನಗೆ ಬರೋದನ್ನೇ ನಾನು ಹೇಳ್ತೀನಿ, ಸರಿನಾ? ಸಾವಿಗೆ ಅಂತೆ, ಸಾವಿಗೆ ಅದು ಚೆನ್ನಾಗಿಲ್ಲ. ಏನು ಕುದಿಬೇಕೀಗ? ಹಾಲ? ಹಾಲು ವಾಸನೆ ಬರುತ್ತಲ್ವಾ? ಹಾಲು ವಾಸನೆ ಬರ್ದಿರ ಇನ್ನೇನು ಗಜಲ ವಾಸನೆ ಬರುತ್ತಾ? ಕುದಿರೋ ಹಾಲಿಗೆ ಸಾವಿಗೆ ಹಾಕ್ತವ್ರೆ. ಶಾವಿಗೆ ಹೇಳಮ್ಮ. ಶಾವಿಗೆ ಗೈಸ್, ಇದು ಶಾವಿಗೆನಾ ಸಾವಿಗೆನಾ ಕಮೆಂಟ್ ಮಾಡಿ. ಯಾಕಂದ್ರೆ ಅಮ್ಮ ಸಿಕ್ಕಾಪಟ್ಟೆ ನಾನು ಅವ್ರಿಗೆ ಬರೋಂಗೆ ಮಾಡ್ತೀನಿ ಹೆಂಗೆ ಅಂತಾರೆ. ಅಟ್ಲೀಸ್ಟ್ ನೀವು ಶಾವಿಗೆ ಅಂತ ಹೇಳಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊತೀಯತಾರೆ. ನೋಡಿ ಗೈಸ್, ಕಮೆಂಟ್ ಮಾಡಿ. ಚೆನ್ನಾಗಿ ಕುದೀತಾ ಇದೆ ಪಾಯಸ. 1/4 ಗ್ಲಾಸ್ ಸಕ್ಕರೆ. ಒಂದು ಪ್ರಶ್ನೆ, ಈಗ ಸಕ್ಕರೆ ಬದಲು ಬೆಲ್ಲನೂ ಹಾಕೋಬೋದಲ್ಲ? ಅದು ಹಾಕೋಬಹುದು, ಸಕ್ಕರೆನೂ ಹಾಕೋಬಹುದು. ಓಕೆ. ತುಪ್ಪ ಹಾಕ್ತಾ ಇದಾರ? ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕೋಬಹುದು ನೀವು. ಆಮೇಲೆ ಕಂಫರ್ಟಬಲ್ ಬೇಕು ಅಂದ್ರೆ ನಿಮ್ಗೆ ಹೆಂಗೆ ಟೇಸ್ಟ್ ಓಕೆ ಅನ್ಸುತ್ತೋ ಅದ್ರ ತಕ್ಕನಂಗೆ ಬೆಲ್ಲ ಅಥವಾ ಸಕ್ಕರೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಕೋಬೇಕಂತ. ಗೋಡಂಬಿ ದ್ರಾಕ್ಷಿ ಎಷ್ಟೆಷ್ಟು? ಏನಾದ್ರೂ ಜಾಸ್ತಿ ಇಷ್ಟ ಇದ್ರೆ ಜಾಸ್ತಿ ಹಾಕೋಬಹುದು. ನಮ್ಮ ಮನೇಲಿ ಜಾಸ್ತಿ ತಿಂದ್ರೆ ಮೊದಲೇ ದಪ್ಪ ಇದೀವಲ್ಲ, ದಪ್ಪ ಅಲ್ವಾ? ಹೌದು. ಏಲಕ್ಕಿ. ಓಕೆ. ಕುಟ್ಟಿರೋ ಏಲಕ್ಕಿ ನೆನೇನು ಹಾಕ್ದಲ್ವಾ? ಈಗ ಇದು ಎಷ್ಟೊತ್ತು ಕಾಯ್ಬೇಕು? ಇದಕ್ಕೂ ಕಲ್ಲುಪ್ಪ? ಹಾಕು. ಮತ್ತೆ ಒಂದು 5 ನಿಮಿಷ ಇದ್ರೆ ಆಯ್ತು. ಬಂದಿದ್ಯಾ? ಎಲ್ಲವರೆಕಾಯಿ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ ತಾನೇ ಹೇಳಿದ್ರು. ಇದು ಯಾವ್ದು? ಎಳ್ಳವರೆಕಾಯಿ ಮಾಡ್ಬಿಟ್ಟು. ನೆಲ್ಲವರೆಕಾಯಿ. ಓಕೆ ಓಕೆ. ಅದನ್ನ ನೆಲ್ಲವರೆಕಾಯಿ ಅನ್ಬೋದು, ಚಪ್ಪರದ ಅವರೆಕಾಯಿ ಅನ್ಬೋದು. ಪಾತ್ರ ಒಳಗಡೆ ನೀರು ಹಿಂಗೆ ಇಟ್ಬಿಟ್ಟು ಕುದಿಸಿದ್ರೆ ಈ ರೀತಿ ಆಗುತ್ತೆ ನೋಡಿ. ಪಾಯಸ ಆಯ್ತು, ಇಳಿಸ್ಬಿಡೋಣ. ಓಕೆ ಓಕೆ ಗೈಸ್, ಈಗ ಏನ್ ಮಾಡಕ್ಕೆ ಅಂತ. ಏನ್ ಸಾಂಬಾರು? ತರಕಾರಿ, ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡೋಣ. ಓಕೆ. ವೈಟ್ ರೈಸ್ಗಾ? ನೈಸ್. ಓಕೆ. ಪಾತ್ರೆ ಇಡ್ತಾ ಇದೀನಿ. ಎಲ್ಲ ಪಾತ್ರೆನೇ ಅಲ್ಲ ಇಕ್ಕದು? ಹೌದು, ಎಲ್ಲರೂ ಪಾತ್ರೆ ಇಲ್ಲ, ಬರೀ ಕೈಯಲ್ಲಿ ಮಾಡಕ್ ಆಗುತ್ತಾ? ಹೌದು. 1 ಗ್ಲಾಸ್ ಬೇಳೆನಾ? ನೋಡಿ ಗೈಸ್, ಹಿಂಗೆ ಅಳತೆ ಮಾಡೋದು.
ಕೆಳಗಡೆ ಚೆಲ್ಲಬಾರ್ದು, ವೇಸ್ಟ್ ಆಗಬಾರ್ದು. ತೊಳೆದಿರೋ ಬೇಳೆನ ಹಾಕ್ತಾ ಇದ್ದಾರೆ. ಅಷ್ಟು 1 ಗ್ಲಾಸ್ ಬೇಳೆನಾ? 1 ಗ್ಲಾಸ್ ಬೇಳೆ. ಬರಕ್ಕೆ ಲೇಟ್ ಆಗುತ್ತೆ ಅಂತ. ಹಾಂ, ಎಷ್ಟು ಗ್ಲಾಸ್ ನೀರಿದು? ಏನು ಅಳುತ್ತೆ? ಒಂದು ಗ್ಲಾಸ್ ಬೇಳೆ ಹಾಕಿದ್ರೆ ಹಾಂ, 1 ಗ್ಲಾಸ್ 2 ಗ್ಲಾಸ್ ನೀರು. ಇದೇನು ಕುಕ್ಕರಲ್ಲಿ ಉಕ್ಕಿ ಹೋಗುತ್ತೆ ಎಷ್ಟು ನೀರು ಹಾಕಿದ್ರು, ಬೇಳೆ ಹಾಕಿದ್ರೆ. ಹಾಂ, ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕೊಂಡ್ರೆ ಕಡಿಮೆ ಹಾಕೋದು ಉಕ್ಕುತ್ತೆ, ಬೇಳೆ ಉಕ್ಕುತ್ತೆ. ಹೌದು. ಮತ್ತು ಇದು ಯಾವುದೋ ಈರುಳ್ಳಿ ಬೇರೆ ಹೆಚ್ಚಿಕ್ಬಿಟ್ಟಿದ್ಯಾ? ಇದು ಪಲ್ಯಕ್ಕೆ ಅದು ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಹಾಂ ಹಾಂ, ಮಾಡ್ಕೊಂಡು. ಓಕೆ. ಸ್ವಲ್ಪ ಅರಿಶಿನ, ಹಾಂ, ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕೊಳ್ಳೋಣ. ಹುಣಸೆ ಹಣ್ಣಾ? ಓಕೆ. ಇಷ್ಟು ಹಾಕೊಂಡ್ರೆ ಹುಣಸೆ ಹಣ್ಣು ಏನಕ್ಕೆ? ಸಾಂಬಾರಿಗೆ. ಸಾಂಬಾರು ಹುಣಸೆ ಹಣ್ಣು ಹಾಕಿದ್ರೆ ಹುಳಿ ಆಗಲ್ವಾ? ಇಲ್ಲ, ಚೆನ್ನಾಗಿರುತ್ತೆ. ಹೌದು, ಕೆಲ್ಸಕ್ಕೆ ಹೋಗೋರ್ಗೆ ಹುಳಿ ಹಾಕೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋಗೋರ್ಗೆ ಮಾಡೋ ಅಡುಗೆಗೆ ಒಂಚೂರು ಹುಳಿ ಹಾಕ್ಬಿಟ್ಟು ಕೊಡಬೇಕು. ಸಾಂಬಾರಿಗೆ ಹೌದು ಕೊಡೋಣ. ಹಾಂ. ವಿಸಿಲು ಎಷ್ಟು ವಿಸಿಲ್ ಆಯ್ತಮ್ಮ? ಬೇಳೆ ಬೇಯ್ತಾ? 4 ಬೆಂದಿರುತ್ತೆ. ಹಾಂ 4 ವಿಸಿಲ್ ಬಿಟ್ಟಿದ್ದೀನಿ, ಹಾಂ. ಬೆಂದಿರುತ್ತೆ. ವಿಸಿಲು ಆಗಿ ಹೋಗಿದೆ. ವಿಸಿಲ್ ಆಗಿ ಹೋಗಿದೆ. ಹಾಂ, ಇವಾಗ ಬೇಳೆ ಮಸಿಯೋಣ. ಬೆಂದಿದೆ. ವಾವ್. ಬೇಳೆ ಮಸಿಯೋಣ. ಹಾಂ, ಮಸ್ತ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಬೆಳೆಗೊಣಿ. ಬೆಳೆಗೊಣಿಯಿಂದ ಬೇಳೆ ಮತ್ತು ಹ್ಮ್ ಕೊಡುತ್ತೆ ಇವತ್ತು ನನಗೆ ಫುಲ್ಲು ಮತ್ತು. ಚೆನ್ನಾಗಿ ಮಸ್ತಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ, ಗಟ್ಟಿ ಕೊಡುತ್ತೆ. ಚೆನ್ನಾಗಿ ಮಸ್ತ್ ಬೇಳೆ ಸಾರು ಹರಿರೋ ಅಂತ ಆಡ್ಕೊಂಡು ತಿನ್ಬೇಕಷ್ಟೇ ಇವತ್ತು. ಮಳೆ ಬರ್ತಾ ಇದೆಯಲ್ಲ, ಸಾಂಬಾರು ತಿಂದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿ ಹೇಳಿದ್ರು. ಈ ಡೈಲಾಗ್ ಯಾವ ಫಿಲಮ್ ಅಂತ ನೆನಪಿದ್ರೆ ಕಮೆಂಟ್ ಮಾಡಿ ಗೈಸ್. ಫೇಮಸ್ ಆ್ಯಕ್ಟರು ಅವ್ರದ್ದು ಇದು ಫಿಲಮು. ಮಸ್ತ್ ಡೈಲಾಗ್ ಅದು ಮಾತ್ರ. ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಸಾಂಬಾರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ. ಹುಳ್ಳಿಕಾಯಿ, ಕ್ಯಾರೆಟ್, ಬದನೆಕಾಯಿ, ಆಲೂಗಡ್ಡೆ, ನುಗ್ಗೆಕಾಯಿ. ಚೆನ್ನಾಗಿ ಹೇಳ್ತೇವೆ. ಒಂದು ಗಾಡಿ ಹಾಕ್ಬಿಟ್ಬಿಡ್ಲಾ? ಸಾಂಬಾರು, ಈರುಳ್ಳಿ ಇದೆಲ್ಲ ಹಾಕಿದ್ದೀನಿ. ಹುಳ್ಳಿಕಾಯಿ, ಬದನೆಕಾಯಿ, ಬೇಳೆಕಾಯಿ, ಈರುಳ್ಳಿ, ಸಾಂಬಾರು ಈರುಳ್ಳಿ, ಕ್ಯಾರೆಟ್ ಅಂತ ಒಂದು ಗಾಡಿ ಹಾಕೊಂಡು ಮಸ್ತಾಗಿರುತ್ತೆ. ಅದೊಂದೇ ಕಮ್ಮಿ, ಎಲ್ಲ ಆಯ್ತು. ಆಗ್ತಾ ಇತ್ತು ತರಕಾರಿ. ಓಕೆ. ತರಕಾರಿ ಬೀಳ್ತಾ ಇದ್ರೆ ಆ ಸಾಂಬಾರ್ ಮೇಲೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ. ಒಂದೊಂದು ತರಕಾರಿ ಹಾಕಿದಾಗ ಒಂದೊಂದು ತರ ಇದು ಎಲ್ಲ ಹಾಕಿದ್ರೆ ಏನ್ ಗೊತ್ತಾ, ಬರೀ ಬೇಳೆ ಸಾರು, ಅನ್ನ ತಿಂದಾಗ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದ್ರ ಜೊತೆ ಪ್ರೋಟೀನು ಬೇಕಲ್ಲ. ಸೊ ಈ ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು ಮಾಡಿ ತಿಂತಾ ಇದ್ರೆ ಸಕ್ಕದಾಗಿರುತ್ತೆ. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ನಾವು ನಾನ್ ವೆಜಿಟೇರಿಯನ್ನೇ, ಬಟ್ ಆದರೆ ವೆಜ್ ಊಟದಲ್ಲಿ ಸಿಗೋ ಟೇಸ್ಟು ಎಲ್ಲೂ ಸಿಗಲ್ಲ ಗೈಸ್. ಎಷ್ಟೇ ಜನ ನಾನ್ ವೆಜ್ ತಿನ್ನೋರು ಇರಲಿ, ಒಂದು ಗ್ರೂಪಲ್ಲಿ ನಾನ್ ವೆಜ್ ತಿನ್ನೋರು ಎಷ್ಟೇ ಜನ ಇದ್ರೂ ಅದರಲ್ಲಿ ಒಬ್ಬನೇ ಒಬ್ಬ ವೆಜ್ ತಿನ್ನೋನು ಇರ್ತಾನೆ. ಬಟ್ ಎಲ್ಲರ ಕಣ್ಣು ಯಾಕೆ ವೆಜ್ ಒಂದು ತಟ್ಟೆ ಮೇಲೆ ಹೋಗುತ್ತೆ. ಇದು ನಾನು ಅನ್ಭವಿಸ್ಬಿಟ್ಟಿದ್ದೀನಿ. ಯಾವತ್ತೇ ಆಗಲಿ ಎಷ್ಟೇ ನಾವು ನಾನ್ ವೆಜ್ ತಿಂದ್ರೂ ಆ ವೆಜ್ಜೇನೆ, ಅದ್ರ ಟೇಸ್ಟೇ ಬೇರೆ. ಇವಾಗ ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಸಬ್ಸ್ಕ್ರೈಬರ್ಸ್ಗೆ ಒಂದಿನ ಸಾಂಬಾರು ಪುಡಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡು. ಹೇಳ್ಕೊಡ್ತೀನಿ. ಮನೆ ಸಾಂಬಾರು ಪುಡಿ. ಹೇಳ್ಕೊಡ್ತೀನಿ. ಹಾಂ, ಅಜ್ಜಿ, ನಮ್ಮ ತಾಯಿ ಅವ್ರ ರೆಸಿಪಿ ಇದಾ ಸಾಂಬಾರು ಪುಡಿ ಮಾಡೋದು. ಆದ್ರೂ ಸಾಂಬಾರು ಪುಡಿ ಮಾಡುವಾಗಂತೂ ಮನೇಲಿ ಒಂದು ಘಾಟ್ ಇರುತ್ತೆ. ಪಾ ದಿನ ಪೂರ್ತಿ ಸೀನಿ. ಹಾಂ, ಘಾಟ್ ಇದ್ರೆ ರುಚಿ ಬರುತ್ತೆ, ಮೂಗು ಫುಲ್ಲು ಶುಚಿ ಆಗ್ಬಿಡುತ್ತೆ. ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಾಗಿ. ಹಾಂ, ರುಚಿಗೆ ತಕ್ಕಾಗಿ ಕಲ್ಲುಪ್ಪು ಬೇಕು ಅಷ್ಟು ಗಟ್ಟಿ ಸಾರು ನೀರು ಹಾಕೋಬೋದು. ಓಕೆ. ನಿಮಗೆ ಗಟ್ಟಿ ಬೇಕು ಅಂದರೆ ಕಮ್ಮಿ ನೀರು ಹಾಕ್ಬೋದು, ಸ್ವಲ್ಪ ತಿಳಿ ಆಗಬೇಕು ಅಂದರೆ ಜಾಸ್ತಿ ನೀರು ಹಾಕೋಬೇಕು ಅಲ್ವಾ? ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ. ಕಾಯ ತುರಿದಿರೋ ಕಾಯಿ. ತೆಂಗಿನಕಾಯಿ. ಓಕೆ. ತುರಿದಿರೋ ತೆಂಗಿನಕಾಯಿ ಜಾಸ್ತಿ ಹಾಕೋಬೇಕಾ ಕಮ್ಮಿನಾ? ಎಷ್ಟು ಬೇಕಾದ್ರೆ ಹಾಕೋಬೋದು. ಜಾಸ್ತಿ ಹಾಕಿದ್ರೆ ಸಾರು ಇಟ್ಕೊಳ್ಳೋಕ್ಕಾಗಲ್ಲ, ಅಳಸೋಗ್ಬಿಡುತ್ತೆ. ಓಕೆ. ಅಂದರೆ 2-3 ದಿನ ಇಟ್ಟು ತಿನ್ನೋ ಪ್ಲ್ಯಾನು? ಏನಿಲ್ಲಪ್ಪ, ಹಾಂ, ಯಾವಾಗ ಬೆಳಗ್ಗೆ ತಿನ್ನೋ ಅಷ್ಟೊತ್ತಿಗೆ ಅಳಸೋಗ್ಬಿಟ್ರೆ ಹಾಂ,
ಅದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ರಸ ಹಾಕಬೇಕು. ಹುಣ್ಸೆಹಣ್ಣು ರಸ ಅಲ್ಲ, ಹುಣ್ಸೆಹಣ್ಣು ರಸನೇನಾ? ಅದು ರಸ Okay. ತಾನೆ ಹುಳಿ ಆಗಲೇ ಅಂದಲ್ಲ ಹುಳಿ ಹಿಂಡೋದು. ಹುಳಿ ಹಿಂಡೋದು ಬೇರೆ ಆಗುತ್ತೆ ಅದು. ಓಕೆ. ನಿಂಬೆಹಣ್ಣು ಮಾತ್ರ ಹಂಗೆ ಅನ್ಬೇಕು. ಹಾಂ ಹಾಂ. ಇದು ಆಗಲ್ಲ, ಇದು ರಸ ಹುಣಸೆಹಣ್ಣು ರಸ ಅನ್ಬೇಕು. ಹ್ಞೂ ಸರಿ, ಹುಣಸೆಹಣ್ಣು ಕಿವುಚಿರೋದು. ಕಿವುಚಿರೋ ಹುಣ್ಸೆಹಣ್ಣು ರಸ ಇದಕ್ಕೆ ಹಾಕ್ತಾ ಇದೀವಿ. ಹ್ಞೂ. ಇವಾಗ ಇನ್ನ ಹಾಂ. ಒಂದು 3 ವಿಷಲ್ ಬಿಟ್ಮೇಲೆ ಓಕೆ ಒಗ್ಗರಣೆ ಮಾಡಿದ್ರೆ ಸಾಂಬಾರ್ ರೆಡಿ. ಓಕೆ, ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದಾರೆ. ಎಷ್ಟು ವಿಜಿಲ್ ಬೇಕಮ್ಮ? 3-4 ತರಕಾರಿ ಹಾಕಿದೀವಲ್ಲ, ಚೆನ್ನಾಗಿ ಬೇಯಬೇಕು. 4 ಕೂಡ ಬಿಟ್ಕೊಳ್ಳಿ. ಹಾಂ ಗೈಸ್, ಆಮೇಲೆ ಇಷ್ಟು ದಿನ ವೆಜ್ಜೇ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ನಾನ್ ವೆಜ್ ಇಂಥ ರೆಸಿಪಿ ಬೇಕು, ನಮ್ಗೆ ಈ ಥರ ರೆಸಿಪಿ ಒಂದು ರೆಸಿಪಿ ಇದೆ, ಅದನ್ನು ಮಾಡ್ಬಿಟ್ಟು ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟು ನಾನ್ ವೆಜ್ ಮಾಡ್ತೀವಿ. ಯಾವುದು ನಿಮಗೆ ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಯಾವುದೇ ನಾನ್ ವೆಜ್ ರೆಸಿಪಿ ಇದ್ರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಮ್ಮ ಸಾಂಬಾರ್ ಪಕ್ಕದಲ್ಲಿ ಏನೋ ಮಾಡ್ತಾ ಇದೆಯಾ? ಬಾಳೆಕಾಯಿ ಪಲ್ಯ. ಬಾಳೆಕಾಯಿ ಪಲ್ಯ. ಬಾಳೆಕಾಯಿ ಪಲ್ಯ. ಹಾಂ ಹಾಂ ಹಾಂ. ಬಾಳೆ ಎಲೆಗೆ ಬಾಳೆಕಾಯಿ ಪಲ್ಯ. ಬಾ ಬಾ ಬಾ, ಏನು ಪ್ರಾಸ ಪ್ರಾಸ ಪ್ರಾಸ, ಫುಲ್ ಕಾಸ ಕಾಸ. ಹಾಂ, ಪೈಸಾ ವಸೂಲು. ಮೀನು ರೋಸ್ಟ್ ಥರ ಇರುತ್ತೆ. ಹಾಂ, ಬಾಳೆಕಾಯಿ ಪಲ್ಯ. ಓ, ಮೀನು ರೋಸ್ಟ್ ಥರ. ಓಕೆ, ಆದರೆ ಮೀನು ಥರ ಇರಲ್ಲ. ಮಾಡ್ಕೊಂಡ್ರೆ ಏನು ನೆನ್ಸ್ಕೊಂಡು ತಿಂತೀವೋ ಆ ಥರ ಇರುತ್ತೆ. ಈ ಕಡೆ ಸಾಂಬಾರು, ಈ ಕಡೆ ಪಲ್ಯ. ಒಂದು ವಿಜಿಲ್ ಆಗಿದೆ. ಹಪ್ಪಳ ಹಪ್ಪಳ ಹಾಕಿದ್ರೆ ಹಪ್ಪಳ ಬೇರೆ. ಬಾ ಬಾ ಬಾ, ಇವತ್ತಂತೂ ನಿಜವಲ್ಲೂ ಆ ಟೇಸ್ಟೇ ಬೇರೆ ಇರುತ್ತೆ ಇವತ್ತು ತಿನ್ನಕ್ಕೆ. ಬಾಳೆ ಎಲೆ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದೆಯಾ? ಅದ್ಯಾವ ನೆಲ್ಲವರೆಕಾಯಿ ಅಂದಲ್ಲ, ಅದೇನು ಅದ್ರಲ್ಲಿ ಏನು ಮಾಡ್ತಾ ಇದೆಯಾ? ಅದು ಪಲ್ಯ ಮಾಡ್ತೀವಿ, ಒಗ್ಗರಣೆ ಮಾಡ್ತೀವಿ ಇವಾಗ. ಅಲ್ಲ ಅಮ್ಮ, ನಾವು ಇದು 2 ಒಲೆ ಮಾಡಬಹುದು, 3 ಒಲೆಯಲ್ಲಿ ಮಾಡ್ಬೋದಲ್ಲ? 3 ಒಲೆದೊಂದು ಗ್ಯಾಸ್ ತಗೋಬೋದಲ್ಲ? ಮೊದಲು ನಮ್ಮ ಮನೇಲಿ ಇತ್ತು. ಹಾಂ. ಅದೇನಾಯ್ತು, ಗ್ಯಾಸ್ ಇದಾಗಿ ಹೊಡೆದೋಯ್ತು. ಹೌದಾ? ಕುಕ್ಕರ್ ಬಿಸಿಲ್ ಓಕೆ ಓಕೆ. ಬೆಲ್ಟ್ ಏನೋ ಹೆಚ್ಚು ಕಮ್ಮಿ ಆಗಿ ಕುತ್ಕೊಂಡು ಹೊಡೆದೋಯ್ತಾ ಅದು? ಅದಕ್ಕೆ ತಗೊಂಡಿದೀವಿ. ನೋಡೋಣ, ಸ್ವಲ್ಪ ದಿವಸ ಆಗ್ಲಿ, ಈಗ ತಾನೇ ಬಂದಿದ್ದೀವಿ, ನಿಧಾನಕ್ಕೆ ತಗೊಳ್ಳೋಣ. ಭಯನ? ನಿಧಾನಕ್ಕೆ ನೋಡ್ಕೊಂಡು ತಗೊಳ್ಳೋಣ ಅಂತ ಸುಮ್ಮನೆ. ಸರಿ ಸರಿ. ಅಲ್ಲಿ ಆಗಿದೆಯಾ? ಇದನ್ನ ಫಸ್ಟ್ ಸ್ಟೀಮ್ ಮಾಡಿ ಆಮೇಲೆ ಮಾಡಿರೋದು. ಹಂಗೂ ಬೇಕಾದ್ರೆ ತುಂಬಾ ತೆಳುವಾಗಿ ಕುಯ್ಬಿಟ್ಟು ಹಂಗೂ ಮಾಡ್ಕೋಬಹುದು. ಓಕೆ, ಒಗ್ಗರಣೆ ಮಾಡ್ಕೋಬಹುದು. ಇದ್ರ ಜೊತೆಲಿ ಕಡಲೆಬೇಳೆ ಹಾಕಿ ಪಲ್ಯ ಮಾಡ್ಬೋದು. ಎಷ್ಟೊಂದಿದೆ. ಅದನ್ನು ಒಂದಿನ ಮಾಡಿ ತೋರಿಸ್ತೀನಿ. ಓಕೆ. ಎಳ್ಳವರೆಕಾಯಿ ಪಲ್ಯನಾ? ಈಗ ನೆಲ್ಲು ನನಗೆ ಅದೇನಪ್ಪ ಬಾಯಿಗೆ ಎಳ್ಳವರೆಕಾಯಿ ಅದೇ ಬರುತ್ತಪ್ಪ. ಅದೇ ಪಾತ್ರೆಲ್ಲೇ ಇನ್ನೊಂದು ಪಲ್ಯ ಮಾಡ್ತಾ ಇದೆಯಲ್ಲಮ್ಮ, ಬಟ್ ಆ ಟೇಸ್ಟ್ ಈ ಟೇಸ್ಟ್ ಮಿಕ್ಸ್ ಆಗಲ್ಲ. ಇವಾಗ ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಹೆಂಗೆ ಒಂದೇ ಪಾತ್ರೆ ಇರ್ತದೆ ಪಾಪ, ಅದರಲ್ಲೇ ಮಾಡ್ಕೋತಾರಲ್ಲ. ಅದೇ ಥರ ನಾನು ಆ ಥರ ಅನ್ಕೊಂಡಿಲ್ಲ, ಏನೋ ಅದರಲ್ಲೇ ಮಾಡಬೇಕು ಅನಿಸ್ತಾ ಮಾಡ್ತಾ ಇದ್ದೆ. ಬೇರೆ ಪಾತ್ರೆ ಐತಿ ಯಾವಾಗ ತೊಳಿತಾನೆ ಅಂತ. ಹೌದು. ಹೌದಾ? ಎಷ್ಟು ಚೆನ್ನಾಗಿ ಕಂಡಿಡಿದೆ. ನಾನು ಕಂಡಿಡಿದು ಬಿಡ್ತೀನಿ ಈಗ, ಪಟ್ ಅಂತ ಕಂಡಿಡಿದು ಬಿಡ್ತೀನಿ. ಏನು ಹೇಳಿ, ಆರಾಮಾಗಿ ಕಂಡಿಡಿತೀನಿ. ಸಾಂಬಾರು ಆಲ್ರೆಡಿ ಗಮ್ ಅಂತ ಆಯ್ತು, ಮಸ್ತ್ ಟೇಸ್ಟ್ ಇದೆ ಅನ್ಕೋತೀನಿ. ಪಕ್ಕ ನೋಡೋಣ. ಉಪ್ಪು ಹಾಕಿಲ್ಲ, ಒಗ್ಗರಣೆ ಮಾಡುವಾಗ ಹಾಕ್ತೀನಿ. ನೆಲ್ಲವರೆಕಾಯಿಗೆ ಉಪ್ಪು ಹಾಕಿಲ್ಲ. ಹಾಂ, ಸ್ಟೀಮ್ ಮಾಡ್ಕೊಂಡ್ರೆ ಉಪ್ಪು ಹಾಕೋಕ್ಕಾಗಲ್ಲ. ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ ಅಲ್ವಾ, ಇವಾಗ ಹಾಕ್ತೀನಿ. ಅದಕ್ಕೆ ಸ್ಟೀಮ್ ಮಾಡೋದು. ಇವತ್ತಿಂದ ಆದಮೇಲೆ ಒಂದು ಹೊಟ್ಟೆ ಉಪ್ಪು ಹೋಗ್ಬಿಡುತ್ತೆ, ಮಲಗಕ್ಕಂತೂ ತುಂಬ ಕಷ್ಟ ಆಗುತ್ತೆ, ಅದಂತೂ ನಿಜ. ಚಿಲ್ಲಿ ಪೌಡರ್ ಇದಕ್ಕೆ. ಹಾಂ, ಆದಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಹುರ್ಕೋಬೇಕು. ತೆಂಗಿನಕಾಯಿ ಏನಕ್ಕಮ್ಮ ಇದು? ಉಣ್ಣೆಲ್ಲ ಇದ್ರೆ ಹಾಂ, ಹೊಟ್ಟೆ ಉಣ್ಣೆ ಕಮ್ಮಿ ಆಗುತ್ತೆ. ತೆಂಗಿನಕಾಯಿ ಎಲ್ಲದಕ್ಕೂ ಒಳ್ಳೆಯದೇ. ಓಕೆ. ಇವಾಗ ಇದಾಯಿತು.
ಓಕೆ, ನೆಲ್ಲವರೆಕಾಯಿ ಪಲ್ಯನೂ ಮುಗ್ದಿದೆ. ಈ ಕಡೆ ಸಾಂಬಾರು ಮುಗ್ದಿದೆ. ಸಾಂಬಾರು ಬಂದು ಒಗ್ಗರಣೆ ಹಾಕ್ಬೇಕು ಅಲ್ವಾ? ಓಕೆ ಗೈಸ್, ಸಾಂಬಾರು ಆಗಿದೆ. ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ. ಸಾಂಬಾರು ರೆಡಿ ಆಗಿದೆ ಗೈಸ್. ಅಡುಗೆ ಎಲ್ಲ ಮುಗ್ದಿದೆ. ಮುಗಿದ್ಮೇಲೆ ಇವಾಗ ರೆಡಿ ಟು ಈಟ್ ಆಯಿತಾ? ತಿಂದು ನೋಡೋಣ. ಇದು ಹಪ್ಪಳ, ನೆಲ್ಲವರೆಕಾಯಿ ಪಲ್ಯ, ಇದು ಬಾಳೆಕಾಯಿದು ಪಲ್ಯ, ಆಮೇಲೆ ಪಾಯಸ, ರುಚಿಯಾದ ಪಾಯಸ. ಉಪ್ಪು ರುಚಿಗೆ ಅಲ್ಲಿ ಉಪ್ಪು ಟೇಸ್ಟ್ ಏನಾದರೂ ಕಮ್ಮಿ ಇದ್ದರೆ ಉಪ್ಪು ಹಾಕೊಂಡು ತಿನ್ನೋಕ್ಕೆ. ಅನ್ನ, ತರಕಾರಿ, ಸಾಂಬಾರು ಮತ್ತು ತುಪ್ಪ. ಮನೆ ಟೇಸ್ಟ್ ಹೆಂಗಿದೆ ನೋಡೋಣ. ಫಸ್ಟು ಪಾಯಸ ತಗೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಕುಡ್ಕೊಳ್ಳಿ. ಪಾಯಸ ಗೈಸ್. ಸೂಪರ್ ಆಗಿದೆ ಪಾಯಸ ಅಂತೂ. ಪಲ್ಯನೂ ಚೆನ್ನಾಗಿದೆ. ಬರೀ ಉಪ್ಪು ಖಾರ ಇದ್ರಲ್ಲೇ ಮಾಡಿರೋದಲ್ವಾ, ಸೂಪರ್ ಆಗೈತೆ. ಗೈಸ್, ನೆಲ್ಲವರೆಕಾಯಿ ಹೆಂಗಿದೆ ಗೊತ್ತಾ? ಈ ಮದುವೆ ಇದರಲ್ಲೆಲ್ಲ ಈ ಬೀನ್ಸ್ದು ಪಲ್ಯ ಹಾಕ್ತಾಯಿದ್ರು ಗೊತ್ತಾ ಮುಂಚೆ ಎಲ್ಲ. ಸೇಮ್ ಅದೇ ಟೇಸ್ಟು. ಇದರಲ್ಲಿ ಕಾಯಿ ಹಾಕಿದ್ರೆ ಅದ್ರಲ್ಲಿ ಕಾಯಿ ಹಾಕಲ್ಲ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಬನ್ನಿ ಅನ್ನ ಸಾಂಬಾರು ಟೇಸ್ಟ್ ಮಾಡೋಣ. ಬಿಸಿ ಇದೆ ಗೈಸ್, ಸಿಕ್ಕಾಪಟ್ಟೆ ಬಿಸಿ ಇದೆ. ಒಳ್ಳೆ ಟೇಸ್ಟ್ ಇದೆ. ಆ ತುಪ್ಪ, ತರಕಾರಿ, ಆಮೇಲೆ ಇದಕ್ಕೂ ಕಾಯಿ ಹಾಕಿದ್ದಾರೆ. ಸೂಪರ್ ಆಗಿದೆ. ಹಪ್ಪಳ ಜೊತೆ ತಿನ್ನೋಣ ಹೆಂಗಿದೆ ಅಂತ. ಹಪ್ಪಳ ಜೊತೆ ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಟೇಸ್ಟ್ ಇದೆ ಗೈಸ್. ದಯವಿಟ್ಟು ಮನೇಲೆಲ್ಲ ಟ್ರೈ ಮಾಡಿ. ಒಳ್ಳೆ ಡಿಶ್ಶು, ಒಳ್ಳೆ ಎಲೆ, ಬಾಳೆ ಎಲೆ ಊಟ ಸೂಪರ್ ಆಗಿದೆ. ಸೂಪರ್ ಆಗಿದೆ, ಒಳ್ಳೆ ಟೇಸ್ಟು, ಸಕ್ಕದ ಬಂದಿದೆ. ನೀನು ಒಂದು ತುತ್ತು ತಿನ್ನು. ಹೇಗಿದೆ? ಏನು ಹೇಳಕ್ ಇಷ್ಟಪಡ್ತೀಯ ಸಬ್ಸ್ಕ್ರೈಬರ್ಸ್ಗೆ? ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀವಿ. ಆಮೇಲೆ ಅವ್ರಿಗೆ ಯಾವ್ದಾದ್ರು ಡಿಶಸ್ ಇದ್ರೆ ಹೇಳಕ್ ಹೇಳು ಕಮೆಂಟ್ ಅಲ್ಲಿ. ಏನ್ ಡಿಶಸ್ ಬೇಕು ಹೇಳಿ, ಮಾಡಿ ತೋರಿಸ್ತೀನಿ. ನಾನು ಡ್ರೆಸ್ ಆಗ್ಲೇ ಏನ್ ಮಾಡೋದು, ಸೆಕೆ ತಡಿಯಕ್ ಆಗ್ಲಿಲ್ಲ, ಅದಕ್ಕೆ ಹೋಗಿ ಡ್ರೆಸ್. ಇವ್ರಿಗೆ ಸೆಕೆ ತಡಿಯಕ್ ಆಗಲ್ಲ ಗೈಸ್. ಇನ್ನೊಂದು ಅದು ಸ್ಟೀಮ್ ಬೇರೆ ಜಾಸ್ತಿ ಅಲ್ವಾ, ಸೆಕೆ ಸುರಿದೋಗ್ತಾ ಇತ್ತು. ಹಂಗಾಗಿ ಇಷ್ಟೆಲ್ಲ ಡಿಶಸ್ ಮಾಡಿದ್ರಲ್ವಾ, ತುಂಬಾ ಬೆವ್ತೋಗ್ಬಿಟ್ಟಿದ್ರು. ಅದಕ್ಕೆ ಹೋಗಿ ಡ್ರೆಸ್ ಏನ್ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ. ಯಾರು ಬೇಜಾರು ಮಾಡ್ಕೊಳ್ಳಿ. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.